ನಮಸ್ಕಾರ ವೀಕ್ಷಕರೇ, ವಿದ್ಯಾ ವಿಶೇಷ ಚಾನೆಲ್ಗೆ ಸ್ವಾಗತ. ಈಗಾಗಲೇ ಎಲ್ಇಡಿ ನವರಾತ್ರಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲ್ಪಡಲಾಗ್ತಾ ಇದೆ. ತಾಯಿ ದುರ್ಗಿಯ 2 ಸ್ವರೂಪಗಳನ್ನ ನಾವು ನಿನ್ನೆ ಆರಾಧಿಸಿದ್ದೇವೆ. ಮೊದಲನೆಯದಾಗಿ ಶೈಲಪುತ್ರಿಯ ದೇವಿ ಹಾಗೂ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನ ಮಾಡಿ ಅವರ ಆಶೀರ್ವಾದವನ್ನ ಪಡೆದುಕೊಂಡಿದ್ದೇವೆ. ಇಂದು 3ನೆಯ ದಿನವಾಗಿದ್ದು ಚಂದ್ರಘಂಟಾ ದೇವಿಯ ಆರಾಧನೆಯನ್ನ ಮಾಡಬೇಕಾಗ್ತದೆ. ತಾಯಿ ಚಂದ್ರಘಂಟಾ ದೇವಿಯು ಮಾತೆಯ 3ನೇ ಸ್ವರೂಪವಾಗಿದ್ದು ಅವಳು ಸಂಪತ್ತು, ಧನಧಾನ್ಯ ಯಾವುದರಲ್ಲಿಯೂ ಕೊರತೆ ಬಾರದಂತೆ ನಿಮ್ಮನ್ನ ಕಾಯ್ದು ಕಾಪಾಡ್ತಾಳೆ. ಹಣದ ಕೊರತೆಯಿಂದ ಹಾಗೂ ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಒಂದು ರಂಗೋಲಿಯನ್ನ, ಚಂದ್ರಘಂಟಾ ದೇವಿಗೆ ಪ್ರಿಯವಾದ ರಂಗೋಲಿಯನ್ನ ಹಾಕಿ ಮತ್ತು ಆಕೆಗೆ ಇಷ್ಟವಾದ ಮಂತ್ರವನ್ನ ಜಪಿಸಿ ಪೂಜೆ ಮಾಡಿದ್ದೀಯಾದಲ್ಲಿ ಆಕೆಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ನೀವು ರಂಗೋಲಿಯನ್ನ ದೇವರ ಕೋಣೆಯಲ್ಲಿ ಹಾಕೋದಕ್ಕಿಂತ ಮುಂಚೆ ಆ ಒಂದು ಜಾಗವನ್ನ ಶುಚಿಗೊಳಿಸಿ. ನಂತರ ಮೊದಲನೆಯದಾಗಿ ನೀವು ಆ ಒಂದು ಶುಚಿ ಮಾಡಿದಂತಹ ಸ್ಥಳದಲ್ಲಿ ಶ್ರೀಕಾರವನ್ನ ಬರೆದುಕೊಳ್ಳಿ. ಅದಾದ ನಂತರ ನಕ್ಷತ್ರದ ಒಂದು ಮಂಡಲವನ್ನ ಬಿಡಿಸಿಕೊಳ್ಳಿ. ನಕ್ಷತ್ರದ ಮಂಡಲವನ್ನ ಬಿಡಿಸಿದ ನಂತರ ಅದರ ಮತ್ತೆ ಒಂದು ಬಿಂದುವನ್ನ ಹಾಕಿ. ಅದು ಲಕ್ಷ್ಮಿಯನ್ನ ಬಿಂಬಿಸುತ್ತದೆ. ಅದಾದ ನಂತರ 4 ದಿಕ್ಕಿಗೆ ಚೌಕಾಕಾರದ ಒಂದು ಮಂಡಲವನ್ನ ಬಿಡಿಸಿಕೊಳ್ಳಿ. ತದನಂತರ ನೀವು 4 ಕಡೆ ಒಂದೊಂದು ಬಿಂದುವನ್ನ ಇಟ್ಟುಕೊಂಡು ಆ 4 ಬಿಂದುಗಳನ್ನ ಸೇರಿಸಿ. ಅದಾದ ಬಳಿಕ 4 ಬಾಹುಗಳನ್ನ ಸಮನಾಗಿ ಸೇರಿಸಿದ ನಂತರ ನೀವು 4 ದಿಕ್ಕುಗಳಲ್ಲಿ ಶ್ರೀಕಾರವನ್ನ ಹಾಕಬೇಕು. ಚೌಕಾಕಾರದ ಒಂದು ಮಂಡಲ ಏನಿದೆ ಅದರ 4 ದಿಕ್ಕುಗಳಲ್ಲಿಯೂ ಕೂಡ ನೀವು ಶ್ರೀಕಾರವನ್ನ ಹಾಕಬೇಕಾಗ್ತದೆ. ಶ್ರೀಕಾರವನ್ನ ಹಾಕುವುದರಿಂದ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ದೂರವಾಗ್ತದೆ. ಹಣಕಾಸಿನ ತೊಂದರೆಯನ್ನ ತಾಯಿ ಚಂದ್ರಘಂಟಾ ದೇವಿಯು ಹೋಗಲಾಡಿಸ್ತಾಳೆ ಮತ್ತು ಹಣದ ಹರಿವು ಕೂಡ ಹೆಚ್ಚಾಗ್ತದೆ. ಮತ್ತು ಇನ್ನೊಂದು ಚೌಕಾಕಾರದ ಮಂಡಲದ ದಿಕ್ಕುಗಳಲ್ಲಿ ನೀವು ಏನು ಹಾಕಬೇಕಂದ್ರೆ ತಾಯಿಯ ಕೈಯಲ್ಲಿ ಇರುವಂತಹ, ಚಂದ್ರಘಂಟಾ ತಾಯಿಯ ಕೈಯಲ್ಲಿ ಇರುವಂತಹ ತ್ರಿಶೂಲದ ಸ್ವರೂಪವನ್ನ ನೀವಿಲ್ಲಿ ಬಿಡಿಸಬೇಕಾಗ್ತದೆ. ಈಗ ರಂಗೋಲಿಯು ಪೂರ್ತಿಯಾಗಿ ಸಂಪೂರ್ಣಗೊಳ್ಳುತ್ತದೆ. ನಂತರ ನೀವು ಅಕ್ಕಪಕ್ಕದಲ್ಲಿ ತಾಯಿಗೆ ಇಷ್ಟವಾದಂತಹ ಶಂಖ ಹಾಗೂ ಚಕ್ರ ಆಯುಧಗಳನ್ನು ಬಿಡಿಸಬೇಕಾಗ್ತದೆ. ರಂಗೋಲಿಯು ಸಂಪೂರ್ಣವಾಗಿ ಪೂರ್ಣಗೊಂಡ ನಂತರ ತಾಯಿಯನ್ನ ಜಪಿಸುತ್ತಾ ಅರಿಶಿನ, ಕುಂಕುಮ 8 ದಿಕ್ಕುಗಳಲ್ಲಿ ನೀವು ಹಾಕಬೇಕಾಗ್ತದೆ ಮತ್ತು ಅಕ್ಷತೆ ಕಾಳುಗಳನ್ನು ಕೂಡ ಹಾಕಬೇಕು. ಈ ಒಂದು ರಂಗೋಲಿಗೆ ನೀವು ಬಿಳಿ ಹೂವು ಅಥವಾ ಕೆಂಪು ಹೂವುಗಳನ್ನು ಅರ್ಪಿಸಿ ತಾಯಿಯ ಕೃಪೆಗೆ ಪಾತ್ರರಾಗಿ. ರಂಗೋಲಿಯನ್ನ ಹಾಕಿದ ನಂತರ ನೀವು ಚಂದ್ರಘಂಟಾ ದೇವಿಗೆ ಪ್ರಿಯವಾದ ಮಂತ್ರವನ್ನ 108 ಬಾರಿ ಜಪಿಸಿ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಿ. ತಾಯಿ ಚಂದ್ರಘಂಟಾ ದೇವಿಯು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಇರಲಿ ಅಥವಾ ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಎಲ್ಲವನ್ನೂ ಪರಿಹರಿಸ್ತಾಳೆ. ಈ ಸಂಪತ್ತು, ಧನಧಾನ್ಯ, ಅಷ್ಟೈಶ್ವರ್ಯಗಳನ್ನು ಚಂದ್ರಘಂಟಾ ದೇವಿಯು ನೀಡುತ್ತಾಳೆ.